ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಮೊದಲನೇದಾಗಿ ಏನು ಅಂತಂದರೆ, ವಿಡಿಯೋ ನೋಡಿಬಿಟ್ಟು ಟೈಲರಿಂಗ್ ಈಸಿ ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡವರಿಗೆ ಇವತ್ತು ನಾನು ಒಂದೊಳ್ಳೆ ಮೋಟಿವೇಶನ್ ವಿಡಿಯೋ ಹೇಳ್ತೀನಿ. ಟೈಲರಿಂಗ್ ಅಂತ ಅಂದರೆ ನಾವು ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ನೋಡೋದಾಗಿರ್ಬೋದು, ಬೇರೆಯವ್ರ ಬಟ್ಟೆ ಹೊಲಿಯೋದು ನೋಡೋದಾಗಿರ್ಬೋದು ಈಸಿ ಅನಿಸುತ್ತೆ. ಆದರೆ ಆ ಕೆಲಸನ ನಾವು ಮನೇಲಿ ಮಾಡ್ತೀವಿ ಅಥವಾ ಶಾಪಲ್ಲಿ ಮಾಡ್ತೀವಿ ಅಂದರೆ ಎಷ್ಟೊಂದು ಸ್ಟ್ರಗಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ಇಷ್ಟು ಬ್ಲೌಸ್ಗಳು ಕಟಿಂಗ್ ಆಗಿರೋವಂಥವು. ಯಾಕೆ ಇಷ್ಟೊಂದು ಬ್ಲೌಸ್ ಕಟಿಂಗ್ ಮಾಡಿಟ್ಟಿದ್ದೀನಿ ಅಂತಂದರೆ, ನಾಳೆ ನಾಡಿದ್ದು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನನಗೆ ಸ್ಟಿಚ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಸಹನ ಸ್ಟಿಚ್ ಮಾಡೋದ್ರಿಂದ ನಾನು ಆಲ್ಮೋಸ್ಟ್ ಒಂದು 15 ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ. ಇನ್ನೂ ಸಹ ಒಂದು 4-5 ಬ್ಲೌಸ್ ಕಟ್ಟಿಂಗ್ ಇದೆ. ಗುರುವಾರ ಶುಕ್ರವಾರ 2 ದಿವಸನೂ ಸಹ ನನಗೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಮೊದಲನೇದಾಗಿ ಈ ವಿಡಿಯೋದಿಂದ ನಿಮ್ಗೆ ಏನು ತಿಳಿಸ್ತೀನಿ ಅಂದರೆ, ನೀವೀಗ ಒಂದು ಯೂಟ್ಯೂಬ್ ಚಾನಲ್ ಒಬ್ಬರು ಯಾರ್ದೋ ಫಾಲೋ ಮಾಡ್ತಾ ಇರ್ತೀರ, ಅವ್ರದ್ದು ಲಾಗ್ ಹಾಕ್ತಾ ಇರ್ತಾರೆ, ನಾನು ಟೈಲರಿಂಗ್ ಆ ರೀತಿ ಮಾಡ್ತಿರ್ತೀನಿ ಈ ರೀತಿ ಮಾಡ್ತಿರ್ತೀನಿ ಅಂತ. ವಿಡಿಯೋದಲ್ಲಿ ನೋಡಿದಷ್ಟು ಸುಲಭ ಅಂತೂ ಟೈಲರಿಂಗ್ ಕೆಲಸ ಇಲ್ಲ. ಅದರಲ್ಲೂ ಮನೇಲಿ ಮಾಡೋರಿಗಂತೂ ತುಂಬಾ ಕಷ್ಟ ಇದೆ. ಯಾಕಂದರೆ ಮನೇಲಿ ಊಟಕ್ಕೆ ಬರೋರಾಗಿರ್ಬೋದು, ಮನೆಯವರು ಮಕ್ಕಳು ಏನಕ್ಕೆ ಕರೆದ್ರೂ ಎದ್ದು ಬೇಕಾಗತ್ತೆ. ಮನೇಲಿ ಶಾಪಲ್ಲಾದರೆ ಹಾಗಲ್ಲ. ನಾವು ಬೆಳಗ್ಗೆ ಒಂದು ಸತಿ ಕೆಲಸ ಮುಗಿಸ್ಕೊಂಡು ಹೋದರೆ ಮತ್ತೆ ಸಂಜೆವರೆಗೂ ಮನೆ ಕಡೆ ಬರೋದೇ ಇಲ್ಲ. ನಮಗೆ ಸಂಜೆ ಬಂದಮೇಲೆ ಒಂದ್ಸಲಿ ಕೆಲಸ ಇರುತ್ತಷ್ಟೇ. ಮನೇಲಿದ್ದರೆ ಹಾಗಲ್ಲ, ಮನೆ ಕೆಲಸನೂ ಮಾಡು, ಮತ್ತೆ ನಾವು ನಮ್ಮ ಮೈಂಡ್ ಸೆಟ್ಟನ್ನು ಮತ್ತೆ ಬಟ್ಟೆ ಹೊಲಿಯೋದಕ್ಕೆ ತೊಗೊಂಡು ಬಾ ಅನ್ನೋದು ತುಂಬಾ ಕಷ್ಟ ಇರುತ್ತೆ. ಯಾರೆಲ್ಲ ಟೈಲರಿಂಗ್ ಈಸಿ ಆರಾಮಾಗಿ ಮಾಡ್ಬೋದು ಅಂತ ಹೇಳೋರು ವಿಡಿಯೋನ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಾನು ಎಷ್ಟು ರಾತ್ರಿಗೆ ನನ್ನ ವಿಡಿಯೋ ಎಂಡ್ ಮಾಡಿದ್ದೀನಿ, ಹಾಗೆಯೇ ಎಲ್ಲರೂ ಮಲಗಿದ್ರು ಸಹಿತ ನಮಗೆ ಇನ್ನೂ ಕೆಲಸ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಲಾಸ್ಟ್ವರೆಗೂ ಮುಗಿಯೋವರೆಗೂ ಸಹಿತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನೀವು ನನ್ನ ಬೆಳಗ್ಗಿಂದ ಸಂಜೆವರೆಗೂ ಲಾಗನ್ನು ಏನಾದರೂ ನೋಡಿಬಿಟ್ರೆ ಫುಲ್ಲು ಶಾಕ್ ಆಗ್ತೀರಾ. ಯಾಕಂದರೆ ನಾನು ಕೂತ್ಕೊಳ್ಳೋದು ನನಗೆ ರೆಸ್ಟು ಅಂತ ಅಂದರೆ, ನಾನು ಈಗ ಕಟ್ಟಿಂಗಿಗೆ ಕೂತಿದ್ದೀನಿ ಮತ್ತು ಸ್ಟಿಚಿಂಗಿಗೆ ಕೂತಿದ್ದೀನಲ್ವಾ, ಅದೇ ನನಗೆ ರೆಸ್ಟು ಟೈಮು ಅಂತ ಅಂದರೆ. ತುಂಬಾ ಸುಸ್ತಾದರೆ ಮಾತ್ರ ಒಂದು 5 ನಿಮಿಷ ಅಥವಾ 10 ನಿಮಿಷ ಹಾಗೆ ಮಲಗಿ ರೆಸ್ಟ್ ಮಾಡ್ತೀನಿ. ಬಿಟ್ಟರೆ ನಾನು ಟೈಲರಿಂಗ್ ಕಲ್ತಾಗಿಂದನೂ ಅಷ್ಟೇ, ನಾನು ಆರಾಮಾಗಿ ರೆಸ್ಟ್ ಮಾಡಿದಂದರೆ ನಂಗೆ ತುಂಬಾ ಮೈ ಕೈಗೆ ಹುಷಾರಿಲ್ದಾಗಿರ್ಬೇಕು, ಆಗ ನಾನು ಮಲಗಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಆಗಂತೂ ಹುಕ್ಸು ರಿಂಗ್ಸು ಅಂತ ಈ ರೀತಿ ಮಾಡೋದಿರ್ತಿತ್ತು. ಈಗ ಹುಕ್ಸು ರಿಂಗ್ಸು ಮಾಡಲ್ಲ, ರೆಡಿ ಹುಕ್ಸು ಮಾಡ್ತೀವಿ. ಹಾಗಾಗಿ ಅದರಲ್ಲೂ ವರ್ಷದಿಂದ ವರ್ಷಕ್ಕೆ ಕೆಲಸ ಜಾಸ್ತಿನೇ. ಮೊದಲು ನಾನು ಟೈಲರಿಂಗ್ ಕಲಿತಾಗ ಫಸ್ಟಿಗೆ ಏನಿತ್ತು ಅಂದರೆ ಬರೀ ಕಟ್ಟಿಂಗು ಸ್ಟಿಚಿಂಗು ಮತ್ತು ಹುಕ್ಸು ರಿಂಗ್ಸು ಮಾಡಿದರೆ ಆಗ್ತಿತ್ತು. ಆದರೆ ಇವಾಗ ಆಗಲ್ಲ. ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡಬೇಕು, ಬಟ್ಟೆಗಳನ್ನು ನೋಡೋಕ್ಕೆ ಬಂದವರಿಗೆ ತೋರಿಸ್ಬೇಕು. ನಾನು ಕಟ್ ಮಾಡ್ತಿರೋ ಟೇಬಲ್ ಮೇಲೇ ಬಟ್ಟೆಗಳನ್ನು ತೋರಿಸ್ತೀನಿ, ಮತ್ತು ಆ ಬಟ್ಟೆಗಳನ್ನು ಮಡಚಿಡ್ತೀನಿ, ಮತ್ತು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತೀನಿ, ಹಾಗೆ ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀನಿ ಅಂದಾಗ ಎಷ್ಟೊಂದು ಸ್ಟ್ರಗಲ್ ಇರುತ್ತೆ ಅಂತ ನೋಡಿ. ಹಾಗೆಯೇ ನನಗೆ ಮೊದಲು ಯಾಸ್ಮೀನು ಹೆಲ್ಪ್ ಇದ್ಲು ಒಂದು 2-2.5 ವರ್ಷ. ಈಗ ನನಗೆ ಸಹನ ತುಂಬಾ ಚೆನ್ನಾಗಿ ನನಗೆ ತಕ್ಕ ಹಾಗೇ ಬಟ್ಟೆ ಹೊಲಿತಾಳೆ. ಹಾಗಾಗಿ ನಾನು ಎಷ್ಟೇ ಬ್ಲೌಸ್ ಕಟ್ ಮಾಡಿಟ್ರೂ ಸಹಿತನೂ ಅವಳು ಸ್ಟಿಚಿಂಗ್ ಮಾಡಿಬಿಡ್ತಾಳೆ. ಹಾಗಾಗಿ ನನಗೆ ಸ್ವಲ್ಪ ಟೆನ್ಷನ್ ಕಮ್ಮಿ ಇರುತ್ತೆ. ಇಲ್ಲಾಂದರೆ ಈ ಹಬ್ಬಗಳು ಬಂದಾಗ ಫುಲ್ಲು ಟೆನ್ಷನ್ನು. ನಾನು ಏನು ಮಾಡಿದೆ ಅಂತಂದರೆ, ಶ್ರಾವಣ ಮಾಸ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ತುಂಬ ಬಟ್ಟೆಗಳನ್ನು ಸ್ಟಾಕ್ಗಳನ್ನು ಖಾಲಿ ಮಾಡ್ಕೊಂಡ್ಬಿಟ್ಟೆ. ಇನ್ನೇನು ನಾಳೆ ನಾಡ್ದು ಆರಾಮಾಗಿ ಹಬ್ಬ ಮಾಡ್ಬೋದು ಅನ್ನೋಷ್ಟೊತ್ತಿಗೆ ಮತ್ತೆ ಬ್ಲೌಸ್ಗಳು ಬಂದವು. ಆಗ ನನಗೆ ಏನಾಯಿತು ಅಂತಂದರೆ, ಕಟಿಂಗ್ ಆದರೂ ಮಾಡಿಟ್ರೆ ಅವಳು ಹೊಲಿತಾಳಲ್ವಾ ಅಂತ ಹೇಳ್ಬಿಟ್ಟು, ನಾನು ಬಟ್ಟೆ ಬೇಡ ಅಂದರೆ ಸಹನಂಗೂ ಕೆಲಸ ಇರಲ್ಲ ಅಂದ್ಬಿಟ್ಟು ನಾನು ಬಟ್ಟೆಗಳನ್ನು ತಗೊಂಡು ಕಟಿಂಗನ್ನು ಮಾಡಿಟ್ಟಿದ್ದೀನಿ. ನಾಳೆ ನಾಡ್ದು ನನ್ನ ಪೂಜೆ ಕೆಲಸಗಳಿದ್ದರೆ ಅವಳ ಪಾಡಿಗೆ ಸ್ಟಿಚ್ ಮಾಡ್ತಾ ಇರ್ತಾಳೆ. ಹಾಗಾಗಿ ನಾನು ಬಟ್ಟೆ ಬೇಡ ಅಂತ ಹೇಳೋದಕ್ಕೆ ಹೋಗಿಲ್ಲ, ಬಟ್ಟೆನ ಇಸ್ಕೊಂಡಿದ್ದೀನಿ. ಆದರೆ ಮನೇಲಿ ಸ್ಟಿಚ್ ಮಾಡೋರಿಗೆ ಮಾತ್ರ ಎಷ್ಟೊತ್ತಿಗೆ ಬಟ್ಟೆ ಬರುತ್ತೆ, ಎಷ್ಟೊತ್ತಿಗೆ ಕಸ್ಟಮರ್ ಬರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಕಸ್ಟಮರ್ ಎಷ್ಟೊತ್ತಿಗೆ ಬರಲಿ, ಅವರು ಏನೇ ಬಟ್ಟೆ ಹೊಲಿಯೋಕ್ಕೆ ತಂದರೂ ಸಹಿತ ನಾವು ಖುಷಿಯಿಂದ ಇಸ್ಕೊಳ್ಳೋದು ನಮ್ಮ ಟೈಲರ್ ಆದ ನಮ್ಮ ಧರ್ಮನೇ ಅಂತ ಹೇಳ್ಬೋದು. ಹಾಗೆ ಬಟ್ಟೆ ತೊಗೊಂಡು ಹೋಗಿರೋರ ಲೆಕ್ಕಗಳನ್ನು ಬರೆದಿಟ್ಟೆ. ಹಾಗೆ ಬಟ್ಟೆ ಹೊಲ್ದಿದ್ದು ಇಸ್ಕೊಂಡೋದವರು, ಬಟ್ಟೆ ನಾನು ಸ್ಯಾರಿ ಸೇಲ್ ಮಾಡ್ತೀನಲ್ಲ ಅದನ್ನು ಇಸ್ಕೊಂಡೋದವರು ಎಲ್ಲ ಲೆಕ್ಕ ಬರೆದು ನಾನು ಇಲ್ಲೇ ಒಂದು ಈ ಥರ ಅಡಿಗಿಡ್ತೀನಿ. ಅಂದರೆ ಈಸಿಯಾಗಿ ಸಿಗಬೇಕು. ಹಾಗೆ ನೋಡ್ತಾ ಇರ್ಬೋದು, ನಾನು ಈ ಬ್ಲೌಸನ್ನು ಕಟ್ಟಿಂಗ್ ಮಾಡೋಕ್ಕಿಟ್ಟೆ. ಆಮೇಲೆ ಕಸ್ಟಮರ್ ಬಂದರು, ಸ್ಯಾರಿ ಬೇಕು ಅಂತ ಎಲ್ಲ ಸ್ಯಾರಿನೂ ತೋರಿಸಿ ಮಡಚಿಟ್ಟು ಮತ್ತೆ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ.
ಹಾಗೆಯೇ ಪ್ರತಿದಿನವೂ ಇದೇ ರೀತಿ ಕೆಲಸ. ಇದನ್ನು ನಾನು ಖುಷಿಯಿಂದ ಇಷ್ಟಪಟ್ಟು ಮಾಡ್ತೀನಿ. ಹಾಗಾಗಿ ನನ್ನ ದೈಹಿಕ ಆರೋಗ್ಯವಾಗಿರ್ಬೋದು, ಮಾನಸಿಕ ಆರೋಗ್ಯ ಆಗಿರ್ಬೋದು ಚೆನ್ನಾಗಿದೆ. ಇದನ್ನು ನಾನು ಕಷ್ಟಪಟ್ಟು ಮಾಡಿದ್ರೆ ದಿನೇ ದಿನ ದೈಹಿಕ ಆರೋಗ್ಯನೂ ಹಾಳಾಗುತ್ತೆ, ಮಾನಸಿಕ ಆರೋಗ್ಯನೂ ಹಾಳಾಗುತ್ತೆ. ಯಾವುದೇ ಕೆಲಸನಾದರೂ ನೀವು ಇಷ್ಟಪಟ್ಟು ಮಾಡಿ, ನೀವು ಕಷ್ಟಪಟ್ಟು ಮಾಡಬೇಡಿ ಅಂತ ಹೇಳ್ತೀನಿ. ಕಷ್ಟಪಟ್ಟು ಮಾಡಿದ್ರೆ ಕೆಲಸನೂ ಈಸಿ ಆಗುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಫ್ರೆಂಡ್ಸ್ ನೋಡಿ, ತುಂಬ ಜನ ಈಗ ಟೈಲರಿಂಗ್ ವಿಡಿಯೋಗಳು ಯೂಟ್ಯೂಬ್ ಚಾನಲೆಲ್ಲ ಹಾಕ್ತಾರೆ. ಅದನ್ನು ಟೈಲರಿಂಗ್ ಕಲಿಬೇಕು ಅನ್ನೋ ಆಸೆ ಇರೋರು ನೋಡ್ತಾರೆ, ಇಷ್ಟೇ ಈಸಿನಾ ಅಂತ ಅಂದ್ಕೊಂಡ್ಬಿಡ್ತಾರೆ. ಇಲ್ಲ, ಟೈಲರಿಂಗ್ ಕಲ್ತವರಿಗೆ ರಾತ್ರಿ ಯಾವುದು ಹಗಲು ಯಾವುದು ಏನೂ ಗೊತ್ತಾಗಲ್ಲ, ಎಷ್ಟು ಹೊತ್ತಾದರೂ ಕೆಲಸ ಮಾಡ್ತಾರೆ. ಒಂದೊಂದು ಸಲ ಫ್ರೆಂಡ್ಸ್ ನಾನು ಕಟಿಂಗ್ ಮಾಡ್ತಾ 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 12:30 1 ಗಂಟೆ ಆಗಿಬಿಟ್ಟಿರುತ್ತೆ. ಟೈಮ್ ನೋಡಿದಾಗ 1 ಗಂಟೆ ಆಯಿತಾ ಅಂತೇಳ್ಬಿಟ್ಟು ಮಲ್ಕೊಂಡಿದ್ದಿದೆ ಎಷ್ಟೋ ಸಲ. ಹಾಗೆ ಕೆಲಸನ ನಾವು ಟೈಲರಿಂಗ್ ಕೆಲಸ ಅಂತೂ ತುಂಬಾ ಒಂದು ಹಾರ್ಡ್ ವರ್ಕ್ ಮಾಡಬೇಕು. ನಾವು ಟೈಲರ್ ಅಂತ ಅನ್ಸ್ಕೊಬೇಕು ಅಂದರೆ ಸುಮ್ಮನೆ ಈಗ ಹೇಗಂದರೆ ಸ್ವಲ್ಪ ದಿವಸ ಏನೋ ಒಂದು ಕಲ್ತ್ವಿ ಅನ್ನೋ ಹುಮ್ಮಸ್ಸಲ್ಲಿ ಒಂದೇ ಸಲಿಗೆ ಟೈಲರಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಏನೋ ಒಂದು ಹುಮ್ಮಸ್ಸು ಸ್ಟಾರ್ಟಿಂಗು, ಆಮೇಲೆ ಪುಷ್ಪಟಾಕಿ ಆಗ್ತೀವಿ. ಆ ಥರ ಮಾಡಿದ್ರೆ ಯಾವತ್ತೂ ಟೈಲರ್ ಅಂತ ಅನ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ. 4 ಜನ ಬಾಯಲ್ಲಿ ನಾವು ನಗೆ ಪಟ್ಲೆ ಆಗ್ತೀವಿ. ಆದ್ದರಿಂದ ನನ್ನ ಒಂದು 23 ವರ್ಷದ ಟೈಲರಿಂಗ್ ಜರ್ನಿಯಲ್ಲಿ ಹೇಳೋದೇನೆಂದರೆ, ನೀವು ಫಸ್ಟಿಗೆ 2 ವರ್ಷ ಟೈಲರಿಂಗ್ ಕಲಿತು 2 ವರ್ಷ ಕಸ್ಟಮರಿಗೆ ತುಂಬ ಇಷ್ಟ ಆಗೋ ರೀತಿ ಸ್ಟಿಚ್ಚಿಂಗ್ ಆಗಿರ್ಬೋದು, ನಿಮ್ಮ ಕೆಲಸ ಆಗಿರ್ಬೋದು, ಹಾಗೆ ನಿಮ್ಮ ಮಾತುಕತೆ ಆಗಿರ್ಬೋದು, ಎಲ್ಲದೂ ಸಹಿತ ಚೆನ್ನಾಗಿರಬೇಕು. ಆಮೇಲೆ ನಿಮ್ಮನ್ನ ನೀವು ಕಸ್ಟಮರ್ ಹುಡ್ಕೊಂಡು ಹೋಗೋದು ಬೇಡ, ಕಸ್ಟಮರೇ ನಿಮ್ಮನ್ನು ಹುಡ್ಕೊಬರ್ತಾರೆ. ಈಗ ಫ್ರೆಂಡ್ಸ್ ನಮ್ಮ ಮನೇಲಿ ಇದ್ದರೂ ಸಹಿತ ದಿನಕ್ಕೆ ಏನೇ ಇಲ್ಲ, ಏನೋ ಒಂದು ಸೀಸನ್ನೇ ಇಲ್ಲ ಅಂದರೂ ಸಹಿತ 500 ರೂಪಾಯಿ ದುಡಿಬಲ್ಲೆ. ಯಾಕಂದರೆ ಇದೇ ಊರಲ್ಲಿ ಹುಟ್ಟಿ, ಇದೇ ಊರಲ್ಲಿ ಬೆಳೆದು, ಇದೇ ಊರಲ್ಲಿ ಟೈಲರಿಂಗ್ ಕಲಿತು, ಇದೇ ಊರಲ್ಲಿ ನನಗೆ ಕೆಲಸ ಮಾಡ್ತಿರೋದ್ರಿಂದ ಸುಮ್ಮನೆ ಮನೆಗಿದ್ದರೂ ಸಹಿತ ನನಗೆ ಮನೆಗೆ ಹುಡ್ಕೊಂಬಂದು ಬಟ್ಟೆ ಕೊಟ್ಟು 500 ರೂಪಾಯಿ ದಿನಕ್ಕೆ ದುಡಿಬೋದು. ಮತ್ತು ನಾನು ಇನ್ನು ದಿನಕ್ಕೆ ಒಂದು ಬ್ಲೌಸ್ ತುಂಬಾ ಹೊಲಿತೀನಿ ಅಂದರೆ 2,000, 2,500, 3,000 ತನಕನೂ ಬಟ್ಟೆ ಸ್ಟಿಚ್ ಮಾಡ್ಬೋದು. ಇಷ್ಟು ನಮಗೆ ಕಸ್ಟಮರ್ ಇರ್ತಾರಲ್ವ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಫಸ್ಟಿಗೆ ನಾವು ದುಡ್ಡಿಗಾಗಿ ದುಡಿಬಾರ್ದು. ಹೆಂಗಂದರೆ ಈಗ ಒಬ್ಬೊಬ್ಬರು ಟೈಲರಿಂಗ್ ಕಲಿತಾರೆ, ನಾನು ಇಷ್ಟೇ ತಗೊಳ್ಳೋದು ಅಷ್ಟೇ ತಗೊಳ್ಳೋದು ಹೀಗೆ ಅಂತೇಳಿ ಕಸ್ಟಮರ್ ಹತ್ರ ತುಂಬಾ ಅವರಿಗೆ ಬೇಜಾರಾಗೋ ರೀತಿ ಇರ್ತಾರೆ. ಆಗ ಅವರಿಗೆ ಕಸ್ಟಮರ್ ಅವಳೇನು ಬಿಡೋ ಹೀಗೆ ಹಾಗೆ ಅಂತೇಳಿ ಮುಖ ಗಂಟು ಹಾಕಂತಾಳೆ ಅಂತ ಹೇಳ್ತಾರೆ. ಆದರೆ ನಮ್ಮ ತಾಳ್ಮೆ ಎಷ್ಟಿರಬೇಕು ಅಂತಂದರೆ, ಇಲ್ಲಪ್ಪ ನೀವೇ ನಮಗೆ ಬ್ಲೌಸ್ ಹೊಲ್ಕೊಡ್ಬೇಕು, ನಿಮ್ಮ ಹತ್ರನೇ ನಾವು ಬಟ್ಟೆ ತೊಗೋಬೇಕು, ಈ ರೀತಿ ಹೇಳೋ ಕಸ್ಟಮರ್ ಬರಬೇಕು. ಫ್ರೆಂಡ್ಸ್ ನೀವು ನಂಬಲ್ಲ, ನಾನು ಈಗ ಬಟ್ಟೆ ಮಡ್ಚಿರೋ ವಿಡಿಯೋ ಹಾಕ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ನಾಡಿದ್ದು ವರಮಹಾಲಕ್ಷ್ಮಿ ಇರೋದ್ರಿಂದ ಈ ರೀತಿ ಸೀರೆಗಳನ್ನು ನಾನು ತೋರಿಸಿ ಇಟ್ಟು ಎಷ್ಟು ಸಲ ಮಾಡಿರ್ಬೋದು ಸ್ವಲ್ಪ ಗೆಸ್ ಮಾಡಿ. ಈ ಥರ ತೋರಿಸಿದಾಗ ನಮಗೆ 1 ಸೀರೆ ಅಥವಾ 2 ಸೀರೆ ಸೇಲ್ ಆಗ್ಬೋದು, ಸೇಲ್ ಆಗದೇನೂ ಇರ್ಬೋದು. ಆದರೂ ಸಹಿತ ಇದು ನಾನು ಲಾಸ್ಟ್ ರಾತ್ರಿ ಒಂದು 11 ಗಂಟೆ ಇರ್ಬೋದು. ಆಗಲೂ ನಾನು ಎಷ್ಟು ತಾಳ್ಮೆಯಿಂದ ಬಟ್ಟೆಗಳನ್ನು ಮಡ್ಚಿಡ್ತಾ ಇದ್ದೀನಿ ನೋಡಿ. ಯಾಕಂದರೆ ನಾವು ಮಾಡೋ ಕೆಲಸದಲ್ಲಿ ಇದೆಲ್ಲ ಇದ್ದಿದ್ದೆ. ಯಾಕಂದರೆ ನಾವು ಜನಕ್ಕೆ ಪರಿಚಯ ಆಗಬೇಕು, ನಮ್ಮ ಒಂದು ಐಡೆಂಟಿಫೈ ನಾವು ಮಾಡ್ಕೋಬೇಕು ಅಂದರೆ ನಮ್ಮಲ್ಲಿ ತಾಳ್ಮೆ ಇರಬೇಕು ಅಲ್ವಾ. ಆದ್ದರಿಂದ ನಾನು ಬೆಳಗ್ಗೆಯಿಂದ ಒಂದು 5-6 ಸತಿ ಏನೋ ಈ ಥರ ಬಟ್ಟೆ ತೋರಿಸಿ ಮಡ್ಚಿಟ್ಟು ಮತ್ತೆ ನನ್ನ ಕೆಲಸಕ್ಕೆ ಬರೋದು. ಈ ರೀತಿ ಬಟ್ಟೆ ಬೇಕು ಅಂದವರಿಗೆ ತೋರಿಸೋದು, ಮತ್ತು ಅವ್ರ ಬಟ್ಟೆ ತೊಗೊಂಡ್ರೆ ಅವ್ರಿಗೆ ಲೆಕ್ಕ ಮಾಡಿಕೊಡೋದು, ಮತ್ತು ಚೌಕಾಸಿ ಮಾಡ್ತಾರೆ ತುಂಬ ಮನೆಯಲ್ಲಿ ಬಟ್ಟೆ ಸೇಲ್ ಮಾಡೋದ್ರಿಂದ. ಇದರಲ್ಲಿ ಆಮೇಲೆ ಈ ಬಟ್ಟೆ ಎಲ್ಲ ಮಡ್ಚಾದ್ಮೇಲೆ ನನ್ನ ಕೆಲಸ ಏನು, ಕಟಿಂಗು ಸ್ಟಿಚ್ಚಿಂಗು ಅದ್ರ ಕಡೆ ಬರಬೇಕು. ಮನೆ ಒಳಗಡೆ ಏನು ಕೆಲಸ ಇದೆ ಅದ್ರ ಕಡೆ ನೋಡಬೇಕು. ನಮ್ಮ ಮೈಂಡ್ ಸೆಟ್ಟು ಒಂದು ಕಡೆನೇ ಇರೋದಿಲ್ಲ, ಇಷ್ಟು ಕಡೆನೂ ನಾವು ತಲೆ ಕೊಡಬೇಕು. ಆಗ ನಮ್ಮ ಪೇಷನ್ಸ್ ತುಂಬಾ ಕಡಿಮೆ ಅನಿಸುತ್ತೆ. ಆಗ ನಾವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗತ್ತೆ. ಒಂದೊಂದ್ಸತಿ ನನಗೂ ಸಹಿತ ಪೇಷನ್ಸ್ ಆಗೋದೇ ಇಲ್ಲ. ಏನಾಗ್ಬಿಡ್ತು ಅಂದರೆ ನೋಡಿ, ಇಷ್ಟು ಸಲ ನಾನು ಬಟ್ಟೆ ತೋರಿಸ್ತಾ ಇದ್ದೀನಿ, ಅದು ಏನೋ ಗೊತ್ತಿಲ್ಲ, ನಮ್ಮ ಮನೆಯವರು ಒಂದು 2,500 ಅಮೌಂಟು ಅಕೌಂಟಿಗೆ ಹಾಕಿದ್ರು, ಅದು ಮಿಸ್ ಆಗಿ 500 ರೂಪಾಯಿ ಕಟ್ಟಾಗಿಬಿಟ್ಟಿದೆ ಈ ಟೈಮಲ್ಲಿ. ಅದೂ ಒಂದು ಟೆನ್ಷನ್, ಅದನ್ನೂ ಸಹಿತ ನಿಭಾಯಿಸ್ಕೊಂಡು ನೋಡೋಣ ನಾಳೆ ಪಾಸ್ಬುಕ್ ತೊಗೊಂಡೋಗಿ ನಾವು ಎಂಟ್ರಿ ಮಾಡಿಸಿದ್ರೆ ಸರಿ ಆಗ್ಬೋದೇನೋ ಒಂದು ಧೈರ್ಯಕ್ಕೆ ಸುಮ್ಮನಾದ್ವಿ. 500 ರೂಪಾಯಿನ ನಾವು ದುಡಿಯೋದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೊಂದು ಕಷ್ಟಪಡ್ತೀವಿ. ಅದೇ 500 ರೂಪಾಯಿ ಕಟ್ಟಾದಾಗ ತುಂಬಾ ಬೇಜಾರಾಗತ್ತಲ್ವಾ. ಅದಕ್ಕೆ ನಮ್ಮನೆಯವ್ರು ಹೇಳಿದ್ರು ನಾಳೆ ಪಾಸ್ಬುಕ್ ತೊಗೊಂಡೋಗಿ ನೋಡೋಣ ಏನಾಗುತ್ತೆ ಅಂತೇಳಿ. ಫ್ರೆಂಡ್ಸ್ ನೋಡಿ, ಹಬ್ಬ ಆಗಿರೋದ್ರಿಂದ ಬಟ್ಟೆ ನೋಡೋದಕ್ಕೆ ಬರ್ತಾರೆ. ಒಂದೇ ಜೊತೆ ಬಟ್ಟೆ ತೊಗೊಂಡ್ರೂ ಸಹಿತ ಅವರು ಎಲ್ಲ ಬಟ್ಟೆಗಳನ್ನು ಕಿತ್ತು ಹಾಕಿರ್ತಾರೆ. ಆದರೂ ನಾವು ಪೇಷನ್ಸಿಂದ ತೋರಿಸ್ಬೇಕು. ಇದಾದಮೇಲೆ ನಮ್ಮ ಕಟ್ಟಿಂಗು ಸ್ಟಿಚಿಂಗ್ ಅನ್ನೋದು ಜೊತೆಗೆ ನಡೆಯುತ್ತೆ. ನೋಡಿ, ನಾನು ಫೋನಲ್ಲಿ ವಿಡಿಯೋ ಮಾಡ್ತಿರೋ ಫೋನಲ್ಲಿ
ಚಾರ್ಜ್ ಇಲ್ಲ, ನಾನು ಪವರ್ ಬ್ಯಾಂಕಿಗೆ ಚಾರ್ಜ್ ಹಾಕ್ತಾಯಿದ್ದೀನಿ, ಮತ್ತೆ ನಾನು ಚಾರ್ಜ್ ಹಾಕೊಬೋದು ಅಂತ. ಈ ರೀತಿ ನಾವು ಒಂದು ಕೆಲಸ ನಮ್ಗೆ ಇಷ್ಟಪಟ್ಟು ನಮಗೆ ದಿನ ಇಡೀ ಮಾಡಿದ್ರು ಸಹಿತ ಅದು ಆಯಾಸ ಅನಿಸಲ್ಲ. ಕಷ್ಟಪಟ್ಟು ಮಾಡಿದ್ವಿ ಅಂತಂದರೆ 10 ನಿಮಿಷವೂ ನಮಗೆ ಆಯಾಸ ಅನಿಸುತ್ತೆ. ಬೇಕಾದ್ರೆ ನೋಡಿ, ನಿಮ್ಗೇನೋ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದು ನಿಮಗೆ ಅಮ್ಮ ಅಪ್ಪನೋ ತುಂಬ ಒತ್ತಾಯದಿಂದ ಕರ್ಕೊಂಡು ಹೋದ್ರು ಅಂದರೆ ನಿಮಗೆ ಜಾಸ್ತಿ ಹೊತ್ತು ಆ ಕೆಲಸ ಮಾಡೋಕ್ಕಾಗಲ್ಲ. ಅದೇ ನೀವು ಇಷ್ಟಪಟ್ಟು ಹೋಗಿದ್ದೀರಾ ಅಂತಂದರೆ ಅಷ್ಟೇ ನಿಮಗೆ ಕೆಲಸನ ನೀಟಾಗಿ ಇಂಟ್ರೆಸ್ಟಿಂದ ಮಾಡ್ತೀರಾ. ಈ ರೀತಿ ಫ್ರೆಂಡ್ಸ್, ನೀವು ದೂರದಿಂದ ಯಾರೋ ಒಬ್ಬರು ಟೈಲರ್ ನೋಡಿ ಈಸಿ ಇದೆ ಅಂತ ಹೇಳಿ ಅಂದ್ಕೊಳ್ಳೋದು ತುಂಬಾ ತಪ್ಪು. ಎಷ್ಟೊಂದು ಸ್ಟ್ರಗಲ್ ಇರುತ್ತೆ ನೋಡಿ. ಹಾಗೆಯೇ ತುಂಬ ಚೌಕಾಸಿ ಮಾಡ್ತಾರೆ, ಅಕ್ಕ ನೀವು 300 ರೂಪಾಯಿ ತೊಗೋಬೇಡಿ, 350 ರೂಪಾಯಿ ತೊಗೋಬೇಡಿ, ಅಷ್ಟೊಂದ ಅಂತ. ಎಷ್ಟೊಂದು ಸ್ಟ್ರಗಲ್ ಇರುತ್ತೆ ಅನ್ನೋದು ಟೈಲರ್ ಆದವರಿಗೆ ಗೊತ್ತಿರುತ್ತೆ. ಯಾಕಂದರೆ ನಾನು ಸಹನ ನಿನ್ನೆ ಎಲ್ಲ ಒಂದು ತುಂಬ ಡಿಸೈನ್ ಇರೋ ಬ್ಲೌಸನ್ನು ಸ್ಟಿಚ್ ಮಾಡಿದ್ವಿ. ಆಗ ನಮಗೆ ಎಷ್ಟೊಂದು ಯೋಚನೆ ಮಾಡಿದ್ವಿ, ಹೀಗೆ ಮಾಡಿದ್ರೆ ಸರಿ ಆಗುತ್ತಾ, ಹಾಗೆ ಮಾಡಿದ್ರೆ ಸರಿ ಆಗುತ್ತಾ ಅಂತ ಥಿಂಕ್ ಮಾಡಿದ್ವಿ. ಜೊತೆಗೆ ಈ ಬಟ್ಟೆಗಳನ್ನು ತೋರಿಸ್ತಾ ಕಟಿಂಗು ಸ್ಟಿಚಿಂಗು ಮಾಡ್ಕೊಳ್ತಾನೆ ಯೋಚನೆ ಮಾಡಿ ಸ್ಟಿಚ್ ಮಾಡಿದ್ವಿ. ಹಾಗೆ ನಮಗೆ ಈಗ ಬರ್ತಾ ಇರೋಂತಹ ಟ್ರೆಂಡಿ ಫ್ಯಾಷನ್ ಒಂದು ಈ ಥರ ಎಲ್ಲ ಈಗ ಮೊಬೈಲಲ್ಲಿ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಬರ್ತಾ ಇರೋದ್ರಿಂದ ಪ್ರತಿದಿನ ಕಸ್ಟಮರ್ ಹೇಗೆ ಅಂದರೆ ಈ ಟ್ರೆಂಡ್ ಏನು ಬಂದಿದೆ ಅದನ್ನೇ ಸ್ಟಿಚ್ ಮಾಡಿ ಅಂತಾರೆ. ನಾವು ಅದನ್ನು ನಿನ್ನೆ ಅದು ಹೊಸ್ತು ಬಂದಿರಲಿ ಟ್ರೆಂಡು, ಅದನ್ನೇ ಸ್ಟಿಚ್ ಮಾಡಿ ಅಂತಾರೆ. ಅದನ್ನೆಲ್ಲ ಕಲ್ತ್ಕೊಂಡು ಸ್ಟಿಚ್ ಮಾಡಬೇಕು ಅಂದರೆ ಅಷ್ಟು ಸುಲಭದ ಟೈಲರಿಂಗ್ ಕೆಲಸ ಅಲ್ಲ. ಟೈಲರಿಂಗ್ ನಾವೆಲ್ಲ ಕಲಿತಾಗ ನಮಗೆ ಏನು ಕಲಿಸ್ತಿದ್ರೋ ಅದನ್ನೇ ಕಸ್ಟಮರ್ ಸ್ಟಿಚ್ ಮಾಡಿಸ್ತಿದ್ರು ಅಷ್ಟೇ. ಅದು ಬಿಟ್ಟರೆ ಏನೂ ಎಕ್ಸ್ಟ್ರಾ ಇರ್ತಿರ್ಲಿಲ್ಲ. ಈಗ ಹಾಗಲ್ಲ, ನಾವು 5 ಪ್ಯಾಟ್ರನ್ ಬ್ಲೌಸನ್ನು ಕಲ್ಕೊಂಬರೋ ಅಷ್ಟೊತ್ತಿಗೆ 5 ಹೊಸ ಪ್ಯಾಟ್ರನ್ ಬ್ಲೌಸ್ಗಳು ಟ್ರೆಂಡಿಗೆ ಬಂದಿರುತ್ತೆ. ಆದ್ದರಿಂದ ನಾವು ಎಷ್ಟು ಅಪ್ಡೇಟ್ ಆಗ್ತಿರ್ತೀವಿ, ಪ್ರತಿದಿನ ನಾವು ಹೊಸದನ್ನು ಕಲಿತಿರ್ತೀವೋ ಅಷ್ಟೇ ಒಳ್ಳೆಯದು. ನನಗೆ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅರ್ಥ ಆಗಲ್ಲ, ನನಗೆ ಆಫ್ಲೈನ್ ಕ್ಲಾಸೇ ಅರ್ಥ ಆಗೋದು, ಆನ್ಲೈನ್ ಕ್ಲಾಸೇ ಬೇಕು ಅನ್ನೋರು ಹಿಂದೆ ಉಳಿಬೇಕಾಗತ್ತೆ. ಇಲ್ಲ, ಏನೋ ಒಂದು ವಿಡಿಯೋ ನೋಡಿದೆ, ಪಟ್ಟ ನನ್ನ ತಲೆಗೆ ಹೋಯಿತು, ನಾನು ಏನೋ ಒಂದು ಕಟಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ನೀವು ಗೆಟ್ ಔನ್ ಆಗ್ತೀರಾ. ಇಲ್ಲ ಅಂತ ಅಂದರೆ ಟೈಲರಿಂಗ್ ಕೆಲಸ ಬೇರೆಯವ್ರು ಮಾಡೋದನ್ನು ನೋಡ್ಕೊಳ್ತಾ ನೀವು ನಮಗೆ ಬಟ್ಟೆ ಬಂದಿಲ್ಲ ಅಂತ ಹೇಳಿ ಕೂತ್ಕೊಬೇಕಾಗತ್ತೆ. ಆದ್ದರಿಂದ ನೀವು ನೋಡ್ತಾ ಇರ್ಬೋದು, ನನ್ನ ಹತ್ರ ಸೀರೆ ತಗೊಂಡಿರೋ ಅಂಥವ್ರು ನನಗೆ ಬ್ಲೌಸನ್ನು ಹೊಲಿಯೋಕ್ಕೆ ಕೊಡ್ತಾರೆ. ಆಗ ನನಗೆ ಸೀರೆಯಲ್ಲಿ ಕಡಿಮೆ ಲಾಭ ಬಂದ್ರೂ ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿರೋದ್ರಲ್ಲಿ ನನಗೆ ತುಂಬ ಚೆನ್ನಾಗಿ ಲಾಭ ಬರುತ್ತೆ. ಆದ್ದರಿಂದ ಸೀರೆ ಸೇಲ್ ಮಾಡೋದ್ರಲ್ಲಿ ಕಡಿಮೆ, ಒಂದೊಂದ್ಸತಿ ನನಗೆ ಸಹನ ಕೇಳ್ತಾಳೆ, ಅಕ್ಕ ನೀವು ಇಷ್ಟೊಂದು ಕಡಿಮೆಗೆ ಸೀರೆನ ಕೊಟ್ರಾ ಅಂತ. ನಾನು ಸೀರೆ ಕಡಿಮೆ ಕೊಡ್ತೀನಿ. ಯಾರಿಗೆ ಅಂದರೆ ನನ್ನ ಹತ್ರನೇ ಬ್ಲೌಸನ್ನು ಸ್ಟಿಚ್ ಮಾಡಿಸೋರಿಗೆ ಕಡಿಮೆಲಿ ಕೊಡ್ತೀನಿ. ಹಾಗಂತ ತೀರನೂ ಲಾಸ್ ಮಾಡ್ಕೊಂಡು ಕೊಡೋಕ್ಕೆ ಬರಲ್ಲ. ನಾವು 500 ರೂಪಾಯಿ ತಂದಿದ್ರೆ ಅವ್ರಿಗೆ 300 ರೂಪಾಯಿ ಕೊಡೋದಕ್ಕೆ ಬರಲ್ವಲ್ಲ. ಹಾಗೇನೆ ಫ್ರೆಂಡ್ಸ್, ನೀವು ಟೈಲರಿಂಗ್ ಅನ್ನೋದು ಹಾಗಾದರೆ ಅಕ್ಕ ಇಷ್ಟೊಂದು ಕಷ್ಟ ಇದೆಯಾ ಟೈಲರಿಂಗ್ ಕಲಿಯೋದೇ ಬೇಡವಾ, ನಾನೇನೋ ಟೈಲರಿಂಗ್ ಕಲಿಯೋಣ ಅಂತ ಅಂದ್ಕೊಂಡಿದ್ದೆ, ನೀವು ಹೇಳೋದು ನೋಡಿದ್ರೆ ಬೇಡ ಅಂತ ಅನ್ನಿಸ್ತಿದೆ ಅಂತ ಕೇಳ್ಬೋದು ನೀವು. ಆದರೆ ನಾನು ಹೇಳೋದೇನು ಅಂದರೆ ಕಷ್ಟ ಯಾವುದೂ ಇಲ್ಲ, ಹಾಗಂತ ಯಾವ ಕೆಲಸನೂ ಈಸಿ ಇಲ್ಲ. ನೀವು ಟೈಲರಿಂಗ್ ಕಷ್ಟ ಅಂತ ಇನ್ನೊಂದು ಕೆಲಸಕ್ಕೆ ಹೋದರೆ ಅದು ಈಸಿ ಆಗಿರೋದಿಲ್ಲ. ಯಾವುದೇ ಒಂದು ಕೆಲಸ ಆದರೂ ಸಹಿತ ಈಸಿ ಅಲ್ಲ. ನೀವು ನೋಡ್ಬೋದು, ಬಟ್ಟೆ ಸೇಲ್ ಮಾಡೋದಾ, ಬಟ್ಟೆ ಏನೋ ರೆಡಿ ಇರುತ್ತೆ, ಜನಕ್ಕೆ ತೋರಿಸಿದ್ರೆ ಆಯಿತು, ಇಟ್ಟರೆ ಆಯಿತು ಅಂತ. ಅದರಲ್ಲಿ ಎಷ್ಟೊಂದು ಕಷ್ಟ ಇರುತ್ತೆ ಅಂತ ಅದರೊಳಗಡೆ ಇಳಿದ್ರೆ ಮಾತ್ರ ಗೊತ್ತು. ಯೂಟ್ಯೂಬ್ ಚಾನಲ್ಲು ಅಷ್ಟೇ, ಎಷ್ಟೋ ಜನ ನನಗೆ ಸಿಕ್ಕಾಗಿ ಹೇಳ್ತಾರೆ, ಏನಮ್ಮ ನೀನು 2 ಯೂಟ್ಯೂಬ್ ಚಾನಲ್ ಬೇಜಾನ್ ದುಡ್ಡು ಮಾಡಿದ್ಯಾ, ಬೇಜಾನ್ ದುಡ್ಡಿದೆಯಾ ಕೇಳ್ತಾರೆ. ಆದರೆ ಆ 2 ಯೂಟ್ಯೂಬ್ ಚಾನಲಲ್ಲಿ ನಮಗೆ ವಿಡಿಯೋ ಹಾಕಿ ಅದರಲ್ಲಿ ಡಾಲರ್ನ ತೆಗೆದು ಅದರಿಂದ ನಮಗೆ ಹಣವನ್ನು ನಾವು ಸಂಪಾದನೆ ಮಾಡಬೇಕು ಅಂದರೆ ಅದು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಸ್ಟ್ರಗಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಆದ್ದರಿಂದ ಯಾವ ಕೆಲಸನೂ ಈಸಿ ಅಲ್ಲ. ಹಾಗಂತ ಟೈಲರಿಂಗ್ ಕಲಿದೇ ಇರಬೇಡಿ ಅಂತ ನಾನು ಹೇಳಲ್ಲ, ಟೈಲರಿಂಗ್ ಕಲೀರಿ. ಒಂದು ಶಿಸ್ತನ್ನು ನೀವು ಫಸ್ಟಿಂದ ಪಾಲಿಸ್ಕೊಂಬನ್ನಿ, ಆಗ ನಿಮಗೆ ಯಾವ ಕೆಲಸ ಆದರೂ ಕೈ ಹಿಡಿಯುತ್ತೆ. ಈಗ ಟೈಲರಿಂಗ್ ಕಲಿಯೋಕ್ಕೆ ಹೋಗುವಾಗ ಅಥವಾ 1-2 ದಿನ ಫುಲ್ ಹುಮ್ಮಸ್ಸಲ್ಲಿ ನೀವು ಕಲಿತು ಆಮೇಲೆ ಟುಸ್ಪಟಾಕಿ ಆದರೆ ಯಾರೂ ಸಹಿತ ನಿಮಗೆ ಬೆಲೆನ ಕೊಡಲ್ಲ. ಆದ್ದರಿಂದ ನಿಮಗೆ ಫಸ್ಟಿಗೆ ಏನು ಎನರ್ಜಿ ಇರುತ್ತೋ ಟೈಲರಿಂಗ್ ಕಲಿಯೋಕ್ಕೆ ಸ್ಟಾರ್ಟಿಂಗಲ್ಲಿ, ನೀವು ಟೈಲರಿಂಗ್ ಕೊನೆವರೆಗೂ ಆ ಎನರ್ಜಿ ಇರಬೇಕು. ಅದು ನಾನು ಅದನ್ನು ರೂಢಿ ಮಾಡ್ಕೊಂಬಂದಿದ್ದೀನಿ. ನಾನು 16ನೇ ವಯಸ್ಸಿನಲ್ಲಿ ಟೈಲರಿಂಗ್ ಕಲಿತಾಗ ಏನು ನನಗೆ ಒಂದು ಉದ್ದೇಶ ಇತ್ತು, ಅದೇ ಉದ್ದೇಶ ಈಗಲೂ ನನಗೆ 38 ವರ್ಷದಲ್ಲೂ ಸಹಿತ ಇದೆ. ಯಾಕಂದರೆ ನನಗೆ ಅದು ಇಷ್ಟವಾದ ಕೆಲಸ.
ಆದ್ದರಿಂದ ನಾನು ಅದರಲ್ಲೇ ಏನಾದರೂ ಒಂದು ಸಾಧಿಸಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಾನು ಅವಾಗ ನಾನು ಹೇಗೆ ನನ್ನ ಟೈಲರಿಂಗ್ ಕೆಲಸನ ಮಾಡ್ತಿದ್ನೋ ಈಗಲೂ ಅದೇ ರೀತಿ ಮಾಡ್ತೀನಿ. ಅದ್ರ ಜೊತೆಗೆ ಇನ್ಕಮ್ ಬರುವಂತಹ ಆಧಾರ ನಾನು ಈ ಥರ ಬಟ್ಟೆ ಸೇಲ್ ಮಾಡೋದಾಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಆ ರೀತಿ ಮಾಡ್ತೀನಿ. ಇಲ್ಲ ಒಂದರಲ್ಲೇ ನಾವು ಆದಾಯದ ಮೂಲವನ್ನು ಇಟ್ಕೊಂಡಿದ್ವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಜವಾಬ್ದಾರಿಗಳು ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾ ಇರುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಟೈಲರಿಂಗ್ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರೋ ಅಷ್ಟೇ ಸ್ಟ್ರಗಲ್ ಮಾಡಬೇಕು, ಅಷ್ಟೇ ನೀವು ಇಂಟ್ರೆಸ್ಟಿಂದ ಕಲಿಬೇಕು, ಅಷ್ಟೇ ನೀವು ಕೆಲವೊಂದನ್ನು ತ್ಯಾಗ ಮಾಡಬೇಕಾಗತ್ತೆ. ನಾನು ಊರಿಗೆ ಹೋಗೋದು ಬಿಡಲ್ಲಪ್ಪ, ನಾನು ಹಿಂಗೆ ಒಂದು ದಿವಸ ಬಟ್ಟೆ ಹೊಲಿದ್ರೆ 4 ದಿವಸ ಹೊಲಿಯಲ್ಲಪ್ಪ, ನಾನು ಇವಳು ಹೊಲಿತೀನಪ್ಪ ಅವಳದು ಹೊಲಿಯಲ್ಲಪ್ಪ ಅನ್ನೋ ಥರ ಇದ್ದರೆ ನಿಜವಾಗ್ಲೂ ನೀವು ಟೈಲರಿಂಗ್ ಕೆಲಸನ ಆರಿಸ್ಕೊಬೇಡಿ ಅಂತ ಹೇಳ್ತೀನಿ. ಟೈಲರಿಂಗ್ ಅಂತ ಅಂದರೆ ನೀವು ಎಲ್ಲ ಕಸ್ಟಮರನ್ನು ಒಂದೇ ರೀತಿಯಲ್ಲಿ ನೋಡುವಂಥದ್ದು. ಹಾಗೆ ನಿಮಗೆ ಪ್ರತಿದಿನವೂ ಟೈಲರಿಂಗ್ ಕೆಲಸನ ಮಾಡು ಅಂತಿದ್ರೆ ಮಾತ್ರ ನೀವು ಟೈಲರಿಂಗ್ ಕೆಲಸನ ನೀವು ಆರಿಸ್ಕೊಳ್ಳಿ. ಇಲ್ಲ ಅಂತಂದರೆ ಟೈಲರಿಂಗ್ ಕೆಲಸನ ನೀವು ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೆ ಏನು ಅಂತಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಫಸ್ಟಿಗೆ ಕಸ್ಟಮರ ಮನಸ್ಸನ್ನು ಗೆಲ್ಲಬೇಕಾಗತ್ತೆ. ಹಾಗಿದ್ರೆ ಮಾತ್ರ ನಿಮಗೆ ಈ ಟೈಲರಿಂಗ್ ಕೆಲಸ ಆಗಿಬರುತ್ತೆ. ನೀವು 2 ದಿವಸ ಇರೋದು ಮತ್ತೆ ಮನೆ ಬಾಗಿಲು ಹಾಕೊಂಡು ಹೋಗೋದು, ಬಟ್ಟೆ ಕೊಟ್ಟಂಥ ಕಸ್ಟಮರ್ಗೆ ನಾನಿಲ್ಲ ಊರಿಗೆ ಹೋಗಿದ್ದೀನಿ ಅಲ್ಲೋಗಿದ್ದೀನಿ ಇಲ್ಲೋಗಿದ್ದೀನಿ ಅಂತ ಒಂದೇ ಸಮ ಹೇಳಿದ್ರೆ ಕಸ್ಟಮರ್ ನಿಮ್ಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಬಟ್ಟೆ ಹೊಲಿಯೋದ್ರಿಂದ ನೀವು ದುಡ್ಡು ಮಾಡೋದಕ್ಕೂ ಸಾಧ್ಯ ಇಲ್ಲ. ಬಟ್ಟೆ ಹೊಲಿಯೋದ್ರಿಂದ ದುಡ್ಡು ಮಾಡಬೇಕು ಅಂದರೆ ತುಂಬಾ ಸ್ಟ್ರಗಲ್ ಇದೆ, ಅಷ್ಟೇ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ, ಪ್ರತಿದಿನವೂ ಮಾಡಬೇಕಾಗತ್ತೆ. ಇವತ್ತೊಂದು ಬ್ಲೌಸ್ ಹೊಲಿದೆ ಇನ್ನೊಂದು ವಾರ ಮಿಷನ್ ಹತ್ರನೇ ಬರಲಿಲ್ಲ ಅಂತಂದರೆ ನೀವು ನಿಮ್ಮ ಬಟ್ಟೆ ಹೊಲಿಯೋದಕ್ಕೆ ಲಾಯಕ್ಕಾಗ್ತೀರಾ. ಅದರಿಂದ ಪ್ರತಿದಿನವೂ ನೀವು ಟೈಲರ್ ಮನೆಯಲ್ಲೇ ಮಾಡ್ತೀರಾ ಅಂತಂದರೆ ಅದಕ್ಕಾದೇ ಒಂದು ಜಾಗ ಇಡಿ, ಅಲ್ಲಿ ನಿಮಗೆ ಅದಕ್ಕಾಗೆ ಒಂದಿಷ್ಟು ಟೈಮನ್ನು ಇಟ್ಟಾಗ ಏನಾಗುತ್ತೆ ನೀವು ಒಂದು ಟೈಲರ್ ಅಂತ ಅನ್ಸ್ಕೋಬೋದು. ಮನೇಲಿ ಟೈಲರಿಂಗ್ ಮಾಡುವವರು ಆದಷ್ಟು ಬೇಗನೆ ಟೈಲರಿಂಗ್ ಕೆಲಸನ ಬಿಟ್ಬಿಡ್ತಾರೆ. ಯಾಕಂದರೆ ಅವರು ಟೈಲರಿಂಗ್ ಒಂದು ಬಿಟ್ಟು ಬೇರೆ ಎಲ್ಲ ಕೆಲಸ ಮನೇಲಿ ಮಾಡ್ತಾ ಇರ್ತಾರೆ. ಆದ್ದರಿಂದ ನಾವು ಹೇಳೋದು ಮನೇಲಿ ಟೈಲರಿಂಗ್ ಮಾಡ್ತೀರಾ ಅಂದರೆ ನೀವು ಅಂಗಡಿಯವರಿಗಿಂತನೂ ಹೆಚ್ಚಾಗೇ ಅರ್ನಿಂಗ್ಸ್ ಮಾಡ್ಬೋದು. ಯಾಕಂದರೆ ಮನೆ ಬಾಡಿಗೆ ಅಂದರೆ ಅಂಗಡಿ ಬಾಡಿಗೆ ಇರೋಲ್ಲ, ಕರೆಂಟ್ ಬಿಲ್ಲು ಈ ರೀತಿ ಇರೋದ್ರಿಂದ ನೀವು ಅಂಗಡಿಯವ್ರಿಗಿಂತನೂ ಹೆಚ್ಚಿನದಾಗಿ ಸಂಪಾದನೆ ಮಾಡ್ಬೋದು. ಅಂಗಡಿಯವರಿಗೆ ಮನೆಯಿಂದ ಶಾಪಿಗೆ ಬಂದು ಶಾಪಿಂದ ಮನೆಗೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ಅರ್ಧ ಟೈಮಿಂಗ್ಸ್ ಹೋಗುತ್ತೆ. ಹಾಗೆ ಸಂಜೆ 6 ಗಂಟೆ ಮೇಲೆ ಅಥವಾ 7 ಗಂಟೆ ಮೇಲೆ ಅಂಗಡಿ ಬಾಗಿಲು ಹಾಕಿದ್ಮೇಲೆ ಅವ್ರಿಗೆ ಏನೂ ಸಹ ಸ್ಟಿಚಿಂಗ್ ಕೆಲಸನ ಮಾಡೋದಕ್ಕಾಗಲ್ಲ. ನಮ್ಮ ಮನೇಲಿ ಟೈಲರಿಂಗ್ ಮಾಡೋರಿಗೆ ಹಾಗೇನಿರಲ್ಲ. ನಾನು 7 ಗಂಟೆ ತನಕನೇ ಸ್ಟಿಚ್ ಮಾಡಿದ್ರೂ ಸಹಿತ ನೋಡಿ ರಾತ್ರಿ 11:30 12 ಗಂಟೆ ತನಕನೂ ಕಟಿಂಗ್ ಆಗಿರ್ಬೋದು, ನನ್ನ ಟೈಲರಿಂಗಲ್ಲಿ ಏನಾದರೂ ಹೊಸ ಐಡಿಯಾಸ್ಗಳಾಗಿರ್ಬೋದು ನಾನು ನೋಡ್ಕೊಳ್ತೀನಿ. ಹೀಗೆ ಫ್ರೆಂಡ್ಸ್ ನೋಡಿ ಟೈಮ್ ಎಷ್ಟಾಗಿದೆ ನನ್ನ ಈ ಕಟಿಂಗ್ ಅಷ್ಟು ಮುಗಿಯೋದ್ರಲ್ಲಿ ಅಂತೇಳಿ ನಾನು ತೋರಿಸ್ತೀನಿ. ಈ ಥರ ನನಗೆ ವರ್ಷ ಪೂರ್ತಿನೂ ಇರುತ್ತೆ, ಇವತ್ತಿರುತ್ತೆ ನಾಳೆ ಇರಲ್ಲ ಅಂತಿಲ್ಲ. ಈಗ ನೀವು ನೋಡ್ಬೋದು ಅಷ್ಟೊಂದೇನು ಸೀಸನ್ ಏನಲ್ಲ, ಆದರೂ ಸಹಿತ ನಾನು ಇಷ್ಟೊಂದು ರಾತ್ರಿ ಲೇಟ್ ಆಗೋ ತನಕನೂ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ. ಯಾಕಂದರೆ ಕಸ್ಟಮರ್ಗೆ ಕರೆಕ್ಟ್ ಟೈಮಿಗೆ ಬಟ್ಟೆಯನ್ನು ಕೊಟ್ಟು ನಾವು ಕಸ್ಟಮರ್ ಮಾತಿಗೆ ಒಂದು ಬೆಲೆ ಕೊಟ್ಟಾಗ ಮಾತ್ರ ಕಸ್ಟಮರ್ ನಮಗೆ ಬರ್ತಾರೆ. ನೋಡಿ ಇಷ್ಟು ಬಟ್ಟೆನೂ ಕಟ್ ಮಾಡಿಟ್ಟಿರೋದು, ನಾಳೆ ನಾಡ್ದು 2 ದಿವಸನೂ ಸಹಿತ ಸಹನ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಅವರಿಗೆ ಹೆಂಗಾಗುತ್ತೆ ಅಂದರೆ ಕಟಿಂಗ್ ಮಾಡಿ ಇಟ್ಬಿಟ್ರೆ ನೀಟಾಗಿ ಸ್ಟಿಚ್ ಮಾಡ್ತಾಳೆ. ಹಾಗೆಯೇ ಒಂದು ದಿವಸ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಸಹನ ದಿನಕ್ಕೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತಾಳೆ, ನಾನು ಎಷ್ಟು ಕಟ್ ಮಾಡಿಟ್ಟಿರ್ತೀನಿ, ಉಳಿದಿರೋದು ಏನು ಅವಳು ಕಟ್ ಮಾಡ್ಕೊಳ್ತಾಳೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೋಡ್ತಾ ಇರ್ಬೋದು 10:45 ನೋಡಿ ಇಂದು ಕಟಿಂಗ್ ಎಲ್ಲ ಆಯಿತು. ಆದಮೇಲೆ ನಾನು 10:45 ಇನ್ನೂ ನನಗೆ ಮುಂದಿನ ಕೆಲಸ ಮಲ್ಕೊಳ್ಳೋದು ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡಿ ನಮ್ಮ ಅಕ್ಕಪಕ್ಕದವರೆಲ್ಲ ಮಲ್ಕೊಂಡು ಎಷ್ಟೊತ್ತೋ ಆಗಿರುತ್ತೆ, ಆದರೆ ನಾನು ಎಷ್ಟೋ ದಿವಸ ರಾತ್ರಿ 12:30 1 ಗಂಟೆ ಆಗಿದೆ. ಹೊರಗಡೆ ಏನು ನಾನು ಬರೋಲ್ಲ, ಒಳಗೆ ಇರ್ತೀನಿ ಕಟಿಂಗು ಸ್ಟಿಚಿಂಗು ಮಾಡ್ಕೊಳ್ತಾ. ಸ್ಟಿಚಿಂಗ್ ಕಮ್ಮಿ, ಕಟಿಂಗು ಮತ್ತು ಇನ್ನೇನಾದರೂ ಹೊಸ ಡಿಸೈನ್ ಕಟಿಂಗ್ ಇದ್ರೆ ಮಾಡ್ತೀನಿ. ನೋಡಿ ಅಕ್ಕಪಕ್ಕ ಎಲ್ಲರೂ ಮಲ್ಕೊಂಡಾಗಿದೆ, ನಾನು ಅಷ್ಟೇ ಎಚ್ಚರಾಗಿದ್ದೀನಿ, ನಾನು ನಮ್ಮ ಮನೇಲಿ ಅಷ್ಟೇ ಎಚ್ಚರಾಗಿರ್ತೀವಿ. ಏನೂ ಮಾಡೋಂಗಿಲ್ಲ ಫ್ರೆಂಡ್ಸ್, ನಾನು ಟೈಲರ್ ಕೆಲಸನ ಆರಿಸ್ಕೊಂಡಿರೋದ್ರಿಂದ ಟೈಲರಿಂಗ್ ಕೆಲಸದಲ್ಲಿ ನಾವು ಹಬ್ಬ, ಈಗ ನಾಳೆ ನಾಡ್ದು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಹಬ್ಬಕ್ಕೆ ಬಟ್ಟೆನ ಹೊಲಿಸ್ಕೊಳೋರು ಇದ್ದೇ ಇರ್ತಾರೆ. ಹಾಗಾಗಿ ಆಗಲ್ಲ ಅನ್ನೋದಕ್ಕೆ ಬರೋದಿಲ್ಲ, ಹೊಲಿಲೇಬೇಕಾಗತ್ತೆ. ಆದ್ದರಿಂದ ನಾನು ಇವತ್ತು ಇಷ್ಟೊಂದು ತನಕ ಕೆಲಸ ಮಾಡ್ತೀನಿ. ಇವತ್ತಂತಲ್ಲ ಪ್ರತಿದಿನವೂ ನನಗೆ ಇಷ್ಟೋ ತನಕನೇ ಕೆಲಸ ಇರುತ್ತೆ. ನೀವು ಸಹಿತ ಯಾವ ರೀತಿ ಮಾಡ್ತೀರಾ ಕೆಲಸನ, ಟೈಲರಿಂಗ್ ಕೆಲಸನ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಿಂದ ಏನು ಅನ್ನಿಸ್ತು ಅಂತ ಸಹಿತ ನನಗೆ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಿಗೆ ಮತ್ತೆ ಬರ್ತೀನಿ.